ಮಚ್ಚಾ ಹೆಂಗೋ 3 ದಿವಸ ರಜಾ ಅಂತೀಯ, ನಡಿಯೋ ಹೆಂಗಿದ್ರು ತಿರುಪತಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ. ಗುರು ಹಂಗಂತೀಯ? ಇವಾಗ ಟ್ರೆಂಡಲ್ಲಿ ಇರೋದು ಕುಂಭಮೇಳ ಅಲ್ಲ, ಹಂಗೋಗಿ ಹಿಂಗ್ ಬಂದ್ಬಿಡೋಣ ಬಾಗುರು. ಏನ್ ಹಂಗೋಗಿ ಹಿಂಗ್ ಬಂದ್ಬಿಡಕ್ಕೆ ಪಕ್ಕದಲ್ಲಿರೋ ಶನ್ಮತ್ ಮಂದಿ ದೇವಸ್ಥಾನ ಹಾಕೊಂಡಿದ್ಯಾ ಮಗನೇ? UP ಹತ್ತತ್ರಕ್ಕೆ ಹೋಗ್ಬೇಕು ನಾವು. ಗುರು ನಮ್ಮ ನಾರಾಯಣ ಪುಂದಿರೋ ಹೆಲಿಕಾಪ್ಟರ್ ಮಶಾನ್ದಲ್ಲಿ ಇಳ್ಸೋಣ, ಹಿಂಗ್ ಬಂದ್ಬಿಡೋಣ. ಓ ಮಚ್ಚ ಮರ್ತೇ ಬಿಟ್ಟೆ ಕಣೋ. ಸರಿ ಕಣೋ ಆಯ್ತು, 2 ಸೀಟ್ ಆಯ್ತು, ಇನ್ನ 2 ಸೀಟ್ ಖಾಲಿ ಇರುತ್ತೆ. ಓಂಕಾರಂಗುನು ಅವ್ನು ಇವನಿದಾನಲ್ಲ, ಅವನ ಹೆಸರು ಪ್ರಜ್ವಲ್, ಅವ್ರಿಬ್ರು ಕಳಿಸ್ಬಿಡು. ಆದ್ರೆ ದಿಲೀಪ್ನ್ಗೆ ಹಾಕೊಂಡ್ಬಿಡು, ಅವ್ನ್ ಪೊಲೀಸು, ಅವನ್ಗೆ ಹಾಕೊಂಡು ಹೋಗ್ಬಿಟ್ಟು ಬಂದ್ಬಿಡೋಣ. ಏನಂತೀಯ? ಗುರು ಒಳ್ಳೆ ಐಡಿಯಾ ಕೊಟ್ಟೆ ಗುರು. ನಮ್ ದಿಲೀಪ್ ಅವನಲ್ಲ ಪೊಲೀಸು, ನಮ್ ಓಂಕಾರ ಅವನಲ್ಲ ಪುಲ್ಕ. ಗುರು ಹೆವಿ ಡ್ರೈವರ್ಗಳು ಗುರು ಅವರು. ಅವನು ಹೋಗಾಗ ಇವನು ಮತ್ತಿನ್ನೇನು ಮಲ್ಕೊಂಬಿಡೋಣ ನಾವು ಆರಾಮಾಗಿ. ಸರಿ ಮತ್ತೆ ನಡಿ, ಫೋನ್ ಮಾಡಿ ಅವನ್ಗೆ. ನಡಿ ನಡಿ. ಅವನೇ ಬಂದ ನೋಡು. ಇವನೇನು ಹಿಂಗ್ ನಡ್ಕೊಂಬತ್ತವನೆ? ಯಾರೋ ರುಬ್ದಂಗಿದ್ದಾರೆ. ಬೇಜಾರಾಗಿ ಬರ್ತಾವನೆ. ಏನೋ ಮಗ, ಏನೋ ಆಯ್ತು? ಚೆನ್ನಾಗಿ ಹೊಡೆದ್ಬಿಟ್ರು ಗುರು. ಅಯ್ಯಪ್ಪ ಸಕ್ಕತ್ತಾಗಿ ಹೊಡೆದ್ಬಿಟ್ರು ಗುರು. ಯಾವನ್ಲ ಅವನು? ನಾನಿದ್ದು ನಿನ್ ಮೇಲೆ ಕೈ ಮಾಡೋ. ಯಾವನ್ಲ ಮೇಲೆ ಕೈ ಇಟ್ಟವ್ರ? ಯಾರವನು? ಫೋನ್ ನಂಬರ್ ಇದೆಯಾ ಒಂದು? ತೆಗಿಯೋ, ಕರ್ಸೋ ಅವ್ರನ್ನ. ಕರ್ಸಲೇ. ಇದೇ ಗುರು ನಂಬರು. ಏನಕ್ಕೆ ಬೇಡ ಬಿಡುಗುರು, ಆ ಸಕ್ಕತ್ತಾಗಿ ಹಾಕೊಂಡು ರುಬ್ಬಾರ ಗುರು. ಬೇಡ ಬಿಡುಗುರು. ನಾವ್ ಬದುಕಿದೀಯ ಅನ್ಕೊಂಡ ಸತ್ತಿದೀಯ ಅನ್ಕೊಂಡಿದ್ಯಾ? ಯಾವನ್ಲ ಅವನು? ಕೊಡು ಅವ್ನ ಫೋನ್ ನಂಬರ್ ನೋಡೋಣ. ಹಾರ್ಟ್ ಅಟ್ಯಾಕ್ ಬಂದ್ಬಿಡೋದು. ಇರುಗುರು ನೀನು. ಇರುಗುರು. ಸಮಾಧಾನ ಮಚ್ಚ, ನಿಮ್ಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರೋ ನಮ್ ಜೊತೆಲಿ ಇರೋದು. ಸಮಾಧಾನ ಮಾತಾಡ್ಕೊ. ಮಚ್ಚ ನಂಬರ್ ಕೊಡು. ಅವ್ನ್ ಯಾಕೋ BP ಬಂದ್ಬಿಡಂಗಿದೆ, ಅವ್ನಿಗೆ ನಂಬರ್ ಕೊಡು. ಫಸ್ಟ್ ಕೊಡು ನಂಬರು. ತಗೋ ಗುರು, ಬೇಡ ಅಂದ್ರೆ ಕೇಳಲ್ಲ ಗುರು ನೀವು. 97418154. ಕೊಡ್ಗುರು, ನಾನು ಮಾತಾಡ್ತೀನಿ. ಹಲೋ ಹಲೋ. ಯಾರ ನೀವು ಹೊಡೆದಿರೋದ್ರಿ? ಅದು ನಾನು ಇಟ್ಕೊಂಡು ನಮ್ಮ ಹುಡ್ಗಂಗ್ ಹೊಡೆದ್ ಕಳ್ಸಿದ್ದೀರಾ? ನಾನಂದ್ರೆ ಏನ್ ಅನ್ಕೊಂಡಿದ್ದೀರಾ ನೀವು? ಸೂನಿ ಅಂದ್ರೆ ಹಳ್ಳಿಪುರ ಎಲ್ಲ ನಡ್ಗುತ್ತೆ, ಮೈಲ್ಗಾನಹಳ್ಳಿ ಬಿದ್ದೋಗುತ್ತೆ. ಬರ್ರ ನನ್ನ ಮಕ್ಳ ಕೊಡಿ ಒಳಗ್ ಬರ್ರ ನೀವು. ಅದು ಕರ್ಸು ಮಚ್ಚ, ರುಬ್ಬನ ಇವತ್ತು ಅವ್ರಿಗೆ. ನಮ್ಮ ಹುಡ್ಗನ್ಗೆ ಮುಟ್ತಾರೆ ಅವರು. ಏನಂತ ಬೇಗ ಬರ್ಬೇಕು, ಅರ್ಧ ಗಂಟೆ. ಮಕ್ಕಳ ಎಲ್ಲಿದ್ರೆ ನಾವೇ ಬಂದ್ಬಿಡ್ತೀವಿ. ಪಟ್ಟಂತಿರ್ಬೇಕಿಲ್ಲಿ. ಬರ್ರೋ ನೋಡ್ಕೊಳ್ಳೋಣ. ಬರ್ರೋ, ಒಬ್ನೇ ಸಿಕ್ಕವನೆ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿ ಹೋಗ್ಬಿಡುದು ಮಚ್ಚ. ಬರ್ಲಿ ನನ್ನ ಮಕ್ಳ ಸರಿಯಾಗಿ ರುಬ್ತೀನಿ. ನಂಗೆ ಏನಾಯ್ತು ವಿಷಯ ನಿಮ್ದು? ಮಚ್ಚ ವರ್ಷದ ದಿನ ಬಾಂಬ್ಗಳು ಇಟ್ಟಿದ್ದೆ ಮಚ್ಚ. ಮಿಸ್ ಆಗಿ ಮೇಲೆ ಕಿಸಕ್ಕೆ ಹೋಗಿ ಲೈನಿಗೆ ತಗ್ಲಿಬಿಟ್ಟು ಸ್ಟೇಷನ್ ಒಳಗಡೆ ಹೊರಟೋಯ್ತು ಮಚ್ಚ. ನಾಯಿ ಹೊಡೆದಾಕ್ಬಿಟ್ಟು ಮಚ್ಚ. ಸಕ್ಕತ್ತಾಗಿ ನೋಡ್ತಿದ್ ಮಚ್ಚ. ಮಚ್ಚ ಪೊಲೀಸ್ ಸ್ಟೇಷನ್ ಒಳಗಡೆ ಬಾಂಬ್ ಹಾಕಿದ್ರೆ ಹುಡುಗರು ಹೆಂಗ ಹೊಡಿತಾರೆ? ಮಚ್ಚ ನಂಗೆ ಹೊಡೆದಿರೋ ಹುಡುಗರಲ್ಲ ಮಚ್ಚ, ಪೊಲೀಸ್ ಅವ್ರ ಮಚ್ಚ ಹೊಡೆದಿದ್ದು. ಹಂಗಂದ್ರೆ ಇವಾಗ ನಂಬರ್ ಕೊಟ್ಟಿದ್ದು ಯಾರ್ದು ನೀನು? ಎಷ್ಟ್ ಮಚ್ಚ ಕೊಟ್ಟಿದ್ದು? ನಿತ್ಕೋ ಮಚ್ಚ. ಯಾಕೋ ನನ್ನ ಮಗನೇ ಮೊದ್ಲೇ ಅಲ್ವೇನೆ ಹೇಳೋದು ಪೊಲೀಸ್ ಅವ್ರದಂತಲೇ.